ನೋಡಿ. ಶಿವಗಂಗೆ ಗ್ರಾಮ ಪಂಚಾಯಿತಿಗೆ ಸಂತೋಷ್ ಕೆ ಅವಿರೋಧವಾಗಿ ನೂತನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆ. ಹೌದು, ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಶಿವಗಂಗೆ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾಚನಹಳ್ಳಿಯ ಸಂತೋಷ್ ಕೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣೆಯ ಗೊತ್ತುಪಡಿಸಿದ ಅಧಿಕಾರಿ ಸಿಡಿಪಿಒ ನಾಗೇಶ್ ಘೋಷಿಸಿದರು. ಒಟ್ಟು 17 ಸದಸ್ಯ ಬಲವಿದ್ದ ಪಂಚಾಯಿತಿಯಲ್ಲಿ 16 ಸದಸ್ಯರ ಸಭೆಯಲ್ಲಿ ಹಾಜರಿದ್ದು ಸಾಮಾನ್ಯ ಸ್ಥಾನದಿಂದ ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದ ಸಂತೋಷ್ ಕೆ ಅವರಿಗೆ 9 ದಿಂದ ಬೆಂಬಲ ಸೂಚಿಸಿ ಗೆಲುವಿಗೆ ಕಾರಣರಾದರು. ನಂತರ ನೂತನ ಅಧ್ಯಕ್ಷ ಸಂತೋಷ್ ಕೆ ಮಾಧ್ಯಮಗಳೊಂದಿಗೆ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಗೂ ನಮ್ಮ ಹೋಬಳಿಯ ಮುಖಂಡರುಗಳು ಬೆಂಬಲದಿಂದ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದು ನಮ್ಮ ಮಾಚನಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಅವರು ನನ್ನನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ದರಿಂದ ನಾನು ಇಂದು ಅಧ್ಯಕ್ಷನಾಗಲು ಸಾಧ್ಯವಾಯಿತು. ಪ್ರಮುಖವಾಗಿ ಮುಖಂಡರಾದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ತೀರ್ಥ ಪ್ರಸಾದ್, ಜಗದೀಶ್ ಚೌಧರಿ, ಮೋಹನ್ ಕುಮಾರ್, ಜಯಣ್ಣ ಹಾಗೂ ಹೆಚ್ಚಿನದಾಗಿ ನನಗೆ ಸಹಕರಿಸಿದರು. ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುತ್ತೇನೆ ಹಾಗೂ ಶಿವಗಂಗೆ ಗ್ರಾಮ ಪಂಚಾಯಿತಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಹೇಳಿದರು. 17 ಜನ ಅದರಲ್ಲಿ ಒಂದು ಆಬ್ಸೆಂಟ್ ಆಗಿದೆ. 16 ಜನ ಒಮ್ಮತವಾಗಿ ಯಾವುದೇ ಇದು ಗೊಂದಲ ಮಾಡ್ದಲೇ ನನ್ನ ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ಇನ್ನೂ ಮತ್ತೊಮ್ಮೆ ನಿಮ್ಮ ಮುಖಾಂತರ ಹೃದಯಪೂರ್ವಕವಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಎಲ್ಲ ಮುಖಂಡರುಗಳು ಇದಕ್ಕೆ ಸಹಕರಿಸಿದ್ದಾರೆ. ಎಲ್ಲ ಮುಖಂಡರುಗಳು ಸಹಕರಿಸಿದರೆ ಅದರಲ್ಲಿ ಹೆಚ್ಚಿನದಾಗಿ ನಮ್ಮ ಜಗದೀಶ್ ಚೌಧರಿ ಅಣ್ಣವರು ಮತ್ತು ನಮ್ಮ ತೀರ್ಥ ಪ್ರಸಾದ್ ಅಣ್ಣವರು, ಮೋಹನ್ ಕುಮಾರ್ ಅಣ್ಣವರು, ಅಂದರೆ ನಮ್ಮೂರ ಜಯಣ್ಣನವರು ಎಲ್ಲರೂ ಸಹ ಸಹಕರಿಸಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಮುಂದಿನ ದಿನಗಳ ಅಭಿವೃದ್ಧಿ ವಿಚಾರವಾಗಿ ಪಂಚಾಯತಿ? ಅಭಿವೃದ್ಧಿಲಿ ನಾವು ಅನ್ಕೊಂಡಿರೋ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಅದನ್ನ ಈಗ ಎಲ್ಲ ಹೇಳಕ್ಕಾಗಲ್ಲ, ಮಾಡ್ತೀವಿ. ಅಭಿವೃದ್ಧಿ ಮೇಲೆ ಮುಖ್ಯವಾಗಿ ಅತಿ ಚಿಕ್ಕ ವಯಸ್ಸಿಗೆ ಅಧಿಕಾರ ಹಿಡಿದಿದ್ದೀರಾ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವ ರೀತಿ ಅಧಿಕಾರ ನಡೆಸ್ಕೊಂಡು ಹೋಗ್ತೀರಾ? ಅತಿ ಚಿಕ್ಕ ವಯಸ್ಸಿಗೆ ಅಧಿಕಾರ ಹಿಡಿದಿದ್ರೆ ಮೊದಲನೇದಾಗಿ ಹೇಳಬೇಕು ಅಂದರೆ ನಾನು ನಮ್ಮೂರಿನ ಮಾಚನಹಳ್ಳಿ ಗ್ರಾಮದ ಜನರಿಗೆ ನಾನು ಧನ್ಯವಾದ ಹೇಳಬೇಕು. ಯಾಕೆಂದರೆ ನನ್ನ ಹುಡುಗ ಅಂತ ತಗೊಂಡೋಗಿ ನಿಲ್ಲಿಸಿದ್ರು. ಅಲ್ಲಿ ಮೊದಲನೇ ಮೆಟ್ಲು ನನಗೆ ಸಿಕ್ಕಿದ್ದು, ಅಲ್ಲಿ ಗೆಲುವು ನನಗೆ ಸಿಕ್ಕಿದ್ದು. ಇವತ್ತು ಅಲ್ಲಿ ಗೆದ್ದು ಬಂದಾಗಿಂದ ಇಲ್ಲಿ ನಮ್ಮ 16 ಜನ ಏನು ಸದಸ್ಯರು ಇವತ್ತು ನನಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ. ಭಾಳ ಖುಷಿ ಇಟ್ಟಣ. ಏನಾದ್ರು ಮುಂದಿನ ದಿನಗಳಲ್ಲಿ ಕನಸು ಶಿವಗಂಗೆ ಗ್ರಾಮ ಪಂಚಾಯತ್ ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೆ? ಅಣ್ಣ, ಅದಂತೂ ನಿನ್ನ ಕನಸಂತೂ ನಿಜವಾಗ್ಲೂ ಇದೆ. ಅದಕ್ಕೆ ಸಹಕಾರ ಸಿಕ್ಕೋದಂತೂ ಅದನ್ನ ನಾನು ಮಾಡೇ ಮಾಡ್ತೀನಿ. ನಿಮ್ಮ ಹೆಸರು? ಸಂತೋಷ್ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ. ಇನ್ನು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಂಬಾಳು ಪ್ರಭುದೇವ್ ಮಾತನಾಡಿ, NDA ಮೈತ್ರಿಯಾದ ಮೇಲೆ ಹಲವು ಮುಖಂಡರು ಅಧಿಕಾರ ವಿಕೇಂದ್ರೀಕರಣ ಕುರಿತಾಗಿ ಮಾತನಾಡಿ, ನನ್ನ ವಿರುದ್ಧ ಸ್ಪರ್ಧಿಸಿ ಸೋತಿದ್ದ ವ್ಯಕ್ತಿಗೆ ಅಧಿಕಾರ ಬಿಟ್ಟುಕೊಡಲು ಮಹತ್ತರ ಪಾತ್ರ ವಹಿಸಿದರು. ಇದರಿಂದ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸಿದ್ದೇವೆ. ಸಂತೋಷ್ ಅಧಿಕಾರ ಹಿಡಿಯಲು ಶಿವಗಂಗೆ ಮುಖಂಡ ನಾಗೇಶ್ ನಾಯಕರಿಗೆ ಸಲ್ಲಬೇಕು. ಜೊತೆಗೆ ಹಲವು ಮುಖಂಡರ ಶ್ರಮವಿದೆ. ಮುಂದೆ ಎಲ್ಲರ ಒಗ್ಗಟ್ಟಿನಿಂದ ಅಭಿವೃದ್ಧಿ ಮಾಡಲಿದ್ದೇವೆ ಎಂದರು. ಏನಿಲ್ಲ, ಇವತ್ತಿನ ಚುನಾವಣೆ ಮಧ್ಯಂತರ ಚುನಾವಣೆ. 2.5 ವರ್ಷದಲ್ಲಿ ಅವಧಿಯನ್ನು ರಾಜೀನಾಮೆ ಕೊಟ್ಟು ಆ ತೆರವಾಗಿದ್ದ ಸ್ಥಾನಕ್ಕೆ ಇವತ್ತು ಹೊಸ ಅಧ್ಯಕ್ಷನಾಗಿ ಮಾಡತಕ್ಕಂಥ ಚುನಾವಣೆಯಾಗಿತ್ತು. ಅದು ನಾವು ಇವತ್ತಿನ ದಿವಸ ಕೆಲವು ನಮಗೆ ಅಭಿಮಾನಗಳು ಹೆಂಗಾಯಿತು ಅಂದರೆ, ಹಿಂದೆ ಸೋತಿದ್ದಂಥ ವ್ಯಕ್ತಿ ನಮ್ಮೆದುರಿಗೆ ಸೋತಿದ್ದು. ಇವತ್ತು ನಾವು ಅವನಿಗೂ ಸ್ಥಾನ ಕೊಡಬೇಕು ಅನ್ನೋದೊಂದು ನಮ್ಮ ಮನಸ್ಸಲ್ಲಿ ಉಳ್ಕೊಂಡಿತ್ತು. ಮತ್ತು ನಮ್ಮ ಹಿತೈಷಿಗಳು ಇವತ್ತು ನಾಗೇಶು ಮತ್ತು ನಮ್ಮ ಜಗದೀಶ್ ಚೌಧರಿ ಅವರು, ತೀರ್ಥಣ್ಣವರು ಮತ್ತು ಮೋಹನ್ ಕುಮಾರ್ ಅಣ್ಣವರು, ಇವರೆಲ್ಲ ಸಹಕಾರ ಜಯಣಿಯರು, ಇವರೆಲ್ಲರೂ ನಮಗೆ ಬಹಳ ಒತ್ತಾಸೆಯಾಗಿ ನಿಂತ್ಕೊಂಡು ಅಧಿಕಾರನ ಹಂಚ್ಕೊಳ್ಳೋಣ. ಅದರಲ್ಲಿ ಮೈತ್ರಿ ಆಯಿತು ನಮ್ಮ ಪಕ್ಷ. ಈಗ ಅವರು 2 ದಿನ ನಾವು 2 ದಿನ ಆಗೋದ್ರಲ್ಲಿ ಏನು ತೊಂದರೆ ಇಲ್ಲ ಅನ್ನೋ ಮನಸ್ಸು ಬಂದಾಗ, ಅವತ್ತು ಬೇರೆ ಬೇರೆ ಪಾರ್ಟಿ ಆಗಿದ್ದು, ಇವತ್ತು ಎಲ್ಲ ಮೈತ್ರಿ ಆಗಿರೋದ್ರಿಂದ ಅವನು ಅಧಿಕಾರವನ್ನು ಅನುಭವಿಸ್ತೀನಿ ಅನ್ನೋದೊಂದು ಭಾವನೆ ಇತ್ತು. ಇನ್ನೂ ಒಂದು 5 ತಿಂಗಳು 6 ತಿಂಗಳು ಕಳೀತಿದ್ದಂಗೆ ಇನ್ನೂ ಶ್ರೀನಿವಾಸಗೂ ನಾವು ಒಂದು ಅವಕಾಶ ಕೊಡಬೇಕಾಗಿದೆ. ಅವನು 5-6 ತಿಂಗಳು ಅಧಿಕಾರ ಮುಗಿಸಿ ಮತ್ತೆ ರಾಜೀನಾಮೆ ಕೊಡೋದು ಇದೇ ಒಂದು ಪ್ರಕ್ರಿಯೆಯನ್ನು ನಾವು ಮಾಡ್ತೀವಿ. ಹಾಗಾಗಿ ನನ್ನ ಸ್ನೇಹಿತರುಗಳು, ನಮ್ಮ ನಾಗೇಶ ನಾಯಕನ ಪಾತ್ರ ಇದರಲ್ಲಿ ಮಹತ್ತರ. ಅವನು ಒಂದು ಮಾತು ಕೊಟ್ಟು ಇವತ್ತು ಅದನ್ನು ಸಂಪೂರ್ಣವಾಗಿ ನೆರವೇರಿಸ್ಕೊಟ್ಟಿದ್ದಾನೆ. ಅದು ಇವತ್ತೇನಾದರೂ ಎಲ್ಲ ಕ್ರೆಡಿಟು ನಮ್ಮ ಸಂತೋಷನಿಗೆ ಸಿಕ್ಕಿದೆ ಅಂದರೆ ಅದು ನಾಗೇಶ್. ಹಾಗಾಗಿ ಜಗದೀಶ್ ಚೌಧರಿ ಅವರು ಭಾಳ ಪ್ರಯತ್ನ ಪಟ್ಟಿದ್ದಾರೆ ನಮ್ಮ ಜಗಣ್ಣವರು, ಮತ್ತು ನಮ್ಮ ತೀರ್ಥಣ್ಣವರು ಇದಕ್ಕೆ ಭಾಳ ಸಾಥ್ ಕೊಟ್ಟವ್ರೆ. ಎಲ್ಲ ಮುಖಂಡರುಗಳಿಗೂ ನಾನು ಇವತ್ತು ಎಲ್ಲ 16 ಜನ ಇವತ್ತು ನಾವೇನಿದ್ದೀವಿ ಒಳಗಡೆ ಇವತ್ತು ಕೆಲಸ ನಮ್ಮ ಒಗ್ಗಟ್ಟನ್ನು ನಾವು ಇವತ್ತು ತೋರಿಸಿದ್ದೀವಿ ಜನಕ್ಕೆ ಮತ್ತು ಸಮಾಜಕ್ಕೆ. ನಮ್ಮ ಪಂಚಾಯಿತಿ ಮಾದರಿಯಾಗಿ 16 ಜನ ನಿಂತ್ಕೊಂಡು ಇವತ್ತು ಒಳಗಡೆ ಇನಾನಮಸ್ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆನ 16 ಸದಸ್ಯರ ಬೆಂಬಲ, 16 ಸದಸ್ಯರ ಬೆಂಬಲ ಅದು ವಿರೋಧವಾಗಿ ಯಾವುದೋ ಅಪ್ಲಿಕೇಶನ್ನೇ ಬೀಳದೆ ಇವತ್ತು ನಾವು ಚುನಾವಣೆಯನ್ನು ಎದುರಿಸಿದ್ದೀವಿ. ಅದೇ ಥರ ನಮ್ಮ ಪಂಚಾಯತಿನಲ್ಲಿ ಮುಂದೆನೂ ಕೂಡ ಇನ್ನೊಂದು ಅವಕಾಶ ಇದೆ. ಆ ಅವಕಾಶನ ಹೀಗೆ ನಡೆಸ್ಕೊಂಡು ಹೋಗೋದಕ್ಕೆ ಎಲ್ಲ ಸದಸ್ಯರುಗಳು ಸಹಕಾರ ಕೊಡಬೇಕಂತ ಹೇಳ್ತಾ, ಎಲ್ಲ ಸದಸ್ಯರಿಗೂ, ಈಗಾಗಿರ್ತಕ್ಕಂಥ ಅಧ್ಯಕ್ಷರಿಗೂ ಮತ್ತು ನಮ್ಮ ಎಲ್ಲ ಮುಖಂಡರಿಗೂ
ನಮ್ಮ ಸುರೇಶ್ ಅಣ್ಣಯ್ಯರು ಕೂಡ ಈಗ ಬರ್ತಾವ್ರೆ. ಅವ್ರಿಗೂ ಎಲ್ರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ. ಇನ್ನು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚೇತನ ನಾಯ್ಕ, ಉಮಾ, ಗಾಯತ್ರಮ್ಮ, ದಿನೇಶ್ ನಾಯ್ಕ, ಮನುಪ್ರಸಾದ್, ರಮೇಶ್, ನಾರಾಯಣಸ್ವಾಮಿ, ಶ್ರೀನಿವಾಸ್, ಗಂಗಾಧರ್, ಮುಖಂಡರಾದ ಭಾರತೀಪುರ ಮೋಹನ್ ಕುಮಾರ್, ಮಾಚನಹಳ್ಳಿ ಜಯಣ್ಣ, ಬಿಎಂ ಶ್ರೀನಿವಾಸ್, ವನಗಂಗ್ ಶೆಟ್ಟಿ ಸುರೇಶ್, ಪುಟ್ಟಗಂಗಯ್ಯ, ಜಗದೀಶ್ ಚೌಧರಿ, ಪರಮಣ್ಣ, ಮರಿಯಪ್ಪ, ನಾಗೇಶ್ ನಾಯ್ಕ, ಹೊಸಪಾಳ್ಯ ವಸಂತ್, ಮಾಚನಹಳ್ಳಿ ಮೋಹನ್ ಕುಮಾರ್ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು, ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಿಗೆ ಹೂಮಾಲೆ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಬಿಬಿಎಂಪಿಯ ಮಾಜಿ ಸದಸ್ಯರಾದಂತಹ ಕೆಂಗೇರಿಯ ಮುನಿರಾಜು ಕೂಡ ಆಗಮಿಸಿ ವಿಶೇಷವಾಗಿ ಅಭಿನಂದಿಸಿದ್ದು ಕಂಡುಬಂದಿತು. ಇದರ ದೃಶ್ಯಾವಳಿಗಳು ಹೀಗಿದೆ. ವಿಡಿಯೋ ಜರ್ನಲಿಸ್ಟ್ ಕುಪ್ಪೆ ಶ್ರೀಧರ್ ಜೊತೆ ಕೆಕೆ ನೂರ್ ರಾಮ್, ಕದಂಬ ಖಡ್ಗ ನ್ಯೂಸ್, ಶಿವಗಂಗೆ, ದಾಬಸ್ಪೇಟೆ. ಈಗ ಹೇಳ್ಬಿಟ್ಟೆ ಕಳ್ಸೋದು ಹಾಲ್ ಮಾಡ್ಕೊಟ್ಕೊಳ್ಳೋ ಒಂದು ನಿಮಿಷ ಬಾ ಸುರೇ ಈ ಕಡೆ ನೋಡ